ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೆ ನಾನು ಮಂಡಕ್ಕಿನ ಒಗ್ಗರಣೆ ಹಾಕ್ತಾ ಇದ್ದೀನಿ ತಿಂಡಿಗೆ. ಮತ್ತೆ ಬಸ್ಲೆ ಸೊಪ್ಪು ಕೊಟ್ಟು ಕಳಿಸಿದ್ರು ಮನೆಯಿಂದ. ಅದಕ್ಕೆ ಬಸ್ಲೆ ಸೊಪ್ಪು ಸಾಂಬಾರ್ನ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಬಿಗ್ ಲೆಮನ್ ಕೊಟ್ಟು ಕಳಿಸಿದ್ರು, ಅಂದ್ರೆ ದೊಡ್ಲಿಕಾಯಿ ಅಂತಾರಲ್ಲ ಅದು. ಅದನ್ನ ಉಪ್ಪಿನಕಾಯಿ ಹಾಕೋಣ ಅಂತ 3 days ಮುಂಚೆನೆ ಎಲ್ಲ ಕಟ್ ಮಾಡಿ, ಮತ್ತೆ ಖಾರ ಇಲ್ದಿದ್ದು ಮೆಣಸಿಕಾಯಿ ಅದನ್ನು ಕೊಟ್ಟು ಕಳಿಸಿದ್ರು. ಎರಡು ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಹಾಕಿದ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲ ಕಟ್ ಮಾಡಿ 3 days ಮುಂಚೆನೆ ಹಾಕಿಟ್ಟಿದ್ದೆ. ಉಪ್ಪು ಮತ್ತೆ ಅರಿಶಿನ ಹಾಕಿ ಕಲಸಿಟ್ಟಿದ್ದೆ. ಇವತ್ತು ಒಗ್ಗರಣೆ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ನೀರು ಹಾಕಿ ಬೇಯಿಸಿದ್ರೆ ತಕ್ಷಣ ತಿನ್ಬೋದು. ಅವಾಗ ಬೇಯಿಸಿಲ್ಲ ಅಂದ್ರೆ ಅದನ್ನ ಏನು ಆಗುತ್ತೆ, ಅದು ಒಂದು 10 days ಬಿಟ್ಟು ತಿನ್ಬೇಕಾಗತ್ತೆ. ಅದು ಮಂಡಕ್ಕಿ ಒಗ್ಗರಣೆ ಹಾಕಿದ್ನಲ್ಲ, ಅದ್ರ ಜೊತೆ ಟೀ ಇದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ ಬಟರ್ ಬಿಸ್ಕೆಟು, ಮಕ್ಕಳಿಗೆ ಕೊಡೋದಕ್ಕಾಗ್ಲಿ ಏನಾದ್ರೂ ಕೇಳ್ತಾ ಇರ್ತಾರಲ್ಲ ಅವಾಗ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಇದು ತುಂಬಾ ಹೆಲ್ತ್ಗೂ ಒಳ್ಳೇದು. ಬಾದಾಮಿ ಮತ್ತೆ ಗೋಡಂಬಿ ಹಾಕಿ ಇದು ಮಾಡಿರ್ತಾರೆ. ಅಮ್ಮ ಮಕ್ಕಳು ಡ್ಯಾನ್ಸ್ ಅಂತ ಇದೆ. ಎಲ್ಲ ಅಮ್ಮರು ಅವ್ರ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾವೊಂದು 8 ಜನ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಇವತ್ತು ಪ್ರಾಕ್ಟೀಸ್ ಮಾಡೋಣ ಅಲ್ಲ, ಇನ್ನು ನಾಳೆನೇ ಇದೆ ಅಂತ ಹೇಳಿ ಹೋಗೋಣ ಅನ್ಕೊಂಡಿನಿ. ನಾಳೆ ಆನ್ಯುವಲ್ ಡೇ ಮುಗಿಸ್ಕೊಂಡು ಊರಿಗೆ ಹೋಗಬೇಕು. ಅಂದರೆ ಕ್ರಿಸ್ಮಸ್ಗೆ ಒಂದು 12 days ರಜೆ ಕೊಟ್ಟಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಮಂಡಕ್ಕಿ ಒಗ್ಗರಣೆ ಹಾಕಿದ್ನಲ್ಲ, ಅದ್ರ ಜೊತೆ ಬಾಳೆಕಾಯಿ ಬಜ್ಜಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿಕೊಂಡೆ. ಹಾಗೆ ಮಧ್ಯಾಹ್ನ ಸಾಂಬಾರು ರೆಡಿ ಮಾಡಿದ್ದೀನಿ. ಮತ್ತೆ ಮಾಡೋಕ್ಕಾಗಲ್ಲ ಅಂತ ಮಾಡಿಕೊಂಡೆ. ಮತ್ತು ಊರಿಗೂ ಹೋಗ್ತಾ ಇದ್ದೀವಲ್ಲ, ಬಟ್ಟೆಗೆಲ್ಲ ವಾಶ್ಗೆ ಹಾಕಿದ್ದೆ ನಿನ್ನೆ. ಸೊ ಅದಕ್ಕೆ ಎಲ್ಲ ಮಡ್ಚಿಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಲಗೇಜನ್ನು ಪ್ಯಾಕ್ ಮಾಡಬೇಕು. ಅಂದರೆ ಬಂದ ತಕ್ಷಣ ನಾವು ಹೊರಡ್ಬೇಕಲ್ಲ ನಾಳೆ, ಆವಾಗ ಎಲ್ಲ ಪ್ಯಾಕ್ ಮಾಡ್ಕೊಳಕ್ಕಾಗಲ್ಲ ಊರಿಗೆ ಹೋಗಕ್ಕೆ ಬಟ್ಟೆಗಳನ್ನ. ಅದನ್ನು ಇವಾಗಲೇ ರೆಡಿ ಮಾಡ್ಕೋಬೇಕು. ಮತ್ತೆ ಮಕ್ಳಿಗೆ ಡ್ರೆಸ್ಸನ್ನು ಅವರೇ ಕೊಟ್ಟು ಕಳ್ಸಿದ್ದಾರೆ. ಅಂದರೆ ಫಸ್ಟ್ ಡ್ಯಾನ್ಸ್ ಯಾವ್ದು ಇರುತ್ತಲ್ಲ ಆ ಡ್ರೆಸ್ಗಳೆಲ್ಲ ಕೊಟ್ಟು ಕಳ್ಸಿದ್ದಾರೆ. ಅವಕ್ಕೆ ಏನು ಮ್ಯಾಚಿಂಗು ಎಲ್ಲ ಡ್ರೆಸ್ ಬಳೆಗಳು ಅವೆಲ್ಲ ಜೋಡಿಸಿ ಇವಾಗ ಇಟ್ಕೋಬೇಕು. ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗಿದಾರಲ್ಲ, ಅವ್ರು ಬರೋಷ್ಟರಲ್ಲಿ ದೇವಸ್ಥಾನಕ್ಕೆ ಸ್ವಲ್ಪ ಹೋಗಬೇಕಿತ್ತು. ಅದಕ್ಕೆ ಎಲ್ಲ ಬೇಗ ಬೇಗ ಮಾಡಿದೆ. ಆದರೂ 11 ಗಂಟೆ ಆಯಿತು. ಅಂದರೆ ಅವರು 10-10:30 ತನಕ ಇರ್ತಾರಷ್ಟೇ. ಅದಕ್ಕೆ ಸಂಜೆ ಹೋಗೋಣ ಅಂತ ಅನ್ಕೊಂಡೆ. ಮತ್ತೇನು ಟೈಮ್ ಆಗೇ ಬಿಡ್ತು ಮಾಡೋ ಅಷ್ಟ್ರಲ್ಲಿ ಕೆಲಸ. ನಿಂಗೆ ಸ್ಕೂಲಿಗೆ ಹಾಕಿದ್ನಲ್ಲ, ಮತ್ತೇನು ಬಂದು ತಿಂತಾ ಇದೀಯಾ? ಬಾಂಬು ಹಿಂಗೆ ಹಿಂಗೆ ಮಾಡುತ್ತೆ. ಇವಾಗ ಡ್ಯಾನ್ಸ್ ಮಾಡ್ಸಿರಾ? ಎಲ್ಲ ಎಲ್ಲ ಇದು ಮೆಹಂದಿ ತೋರಿಸ್ತೀಯಾ ಮ್ಯಾಮ್ಗೆ? ಏನಂದ್ರು? ವಾ ಅಂದ್ರು. ಮತ್ತೆ ಡ್ಯಾನ್ಸ್ ಹೆಂಗ್ ಮಾಡ್ಸಿರಮ್ಮ? ಡ್ಯಾನ್ಸ್ ಹೆಲೋ ಕಿಡ್ಸ್ ಸುವರ್ಣ ಆನ್ಯುವಲ್ ಡೇ ಸೆಲೆಬ್ರೇಷನ್. ನಾಳೆ ಆನ್ಯುವಲ್ ಡೇ. ಡ್ಯಾನ್ಸ್ ಯಾವ ಡ್ರೆಸ್ ಹಾಕೋಬೇಕಂತ ನಾಳೆ ಈಗ ಕೊಟ್ಟಿದ್ದಾರಾ? ಈ ಡ್ರೆಸ್ ಹಾಕೋ ಹೋಗ್ಬೇಕಂತ ಚಿನ್ನಿ? ಎಲ್ಲ ಎಲ್ಲ ಅದಾ
ಚೆನ್ನಾಗಿಲ್ಲ ಮರೆ ಅಲ್ಲ. ಡಾಟ್ ಚೆಂದ. ಹಾ ಡಾಟ್ ಡಾಟ್ ಚೆನ್ನಾಯ್ತು ಬಿಡು, ಡಾಟ್ ಡಾಟ್ ಚೆನ್ನಾಯ್ತು. ಇದನ್ನೇ ಹಾಕೊಂಡು ಡ್ರೆಸ್ ಮೇಕಪ್ ಮಾಡೋಣ ನಾಳೆ, ಆಯ್ತಾ? ನಾಳೆ ಅದು ಹಾಕಬೇಡ. ನಿಂಗೆ ಆಯ್ತಾ? ಹೋಗಿದು ಇದು ಸಿಂಕಲ್ ಇಟ್ಟು ಬಾ ಅಮ್ಮ. ಚಿನಿ ಸಿಂಕಲ್ ಇಟ್ಟು ಬಾ. ಯಾಕೆ ತಿಂದಿಲ್ಲ ಇದು? ಆ ಏಯ್ ಯಾಕೆ ತಿಂದಿಲ್ಲ? ಕೊಡು ನನಗೆ. ಇಟ್ಟು ತಿನ್ನು. ಈ ಕಡೆನೇ ಕೊಡು. ಉದ್ದುದು ಡ್ರೆಸ್ ನೋಡು. ಈಗ ಫಸ್ಟ್ ಡ್ಯಾನ್ಸಿಗೆ ಇದೇ ಡ್ರೆಸ್ ಹಾಕೊಂಡು ಹೋಗ್ಬೇಕಂತೆ. ಉದ್ದುಗೆ ಇದೆ. ಹಾಕಿ ನೋಡಿದ್ದೆ ಇದು. ಚೆನ್ನಾಗಿಲ್ಲ. ಇದು ಕೊಟ್ಟ ಹಾ ನಿನ್ನೆ ಅವಳಿಗೆ ಡ್ರೆಸ್ ಇನ್ನೊಂದು ಡ್ಯಾನ್ಸಿಗೆ ಅವಳಿಗೆ ಅವರೇ ಪರ್ಚೇಸ್ ಮಾಡಿದ್ದಾರೆ ಲೆಹೆಂಗಾ. ಅದು ಸಖತ್ತಾಗೈತಿ. ನಾನು ಇವಳು ಮದ್ವಿಗೆ ಹಾಕಿದ್ನಲ್ಲ ಡ್ರೆಸ್ ಮುದ್ದುಗೆ. ಯಾರ ಮದ್ವಿಗಳು? ವಿಶು ಮದ್ವಿಗೆ ಸೇಮ್ ಹಂಗೆ ಐತಿ. ಸೇಮ್ ಅದೇ ತರನೇ ಇದೆ ಅವಳದು. ನೆಕ್ಸ್ಟ್ ಡ್ಯಾನ್ಸಿಂಗ್ ಸಖತ್ತಾಗಿದೆ ಮಗ. ನಿಮ್ದು ಎರಡನೇ ಡ್ಯಾನ್ಸ್ ಮಾಡ್ತೀಯಲ್ಲ ಆ ಡ್ಯಾನ್ಸಿಂಗ್ ಚೆನ್ನಾಗಿದೆ. ಹೋಮ್ವರ್ಕ್ ಕೊಟ್ಟಾರೆ ಚಿನಿ. ಹೋಮ್ವರ್ಕು ನಾಳೆ ಲಾಸ್ಟ್ ಎ ಇಂದ ಪಿ ವರೆಗೂ ಬರಿಬೇಕು 2 ಟೈಮ್ಸ್. ಆಮೇಲೆ 1 to 12 2 ಟೈಮ್ಸ್. ನಾಳೆ ಲಾಸ್ಟ್ ಅಲ್ಲ ನಾಳೆ ಲಾಸ್ಟ್ ಇಲ್ಲಪ್ಪ, ಆನ್ಯುವಲ್ ಡೇ ಆದ್ಮೇಲೆ ಇನ್ನೂ 3 ಮಂತ್ ಇರುತ್ತೆ. ಇದೇನಮ್ಮ ಇದಾಗಿದ್ಯಾ? ಇದ್ ಮನೇಲಿ ಇಡ್ಬೇಕಾ ಏನು? ಇದ್ ಕಲ್ತ್ಕೊ ಬರಕ್ ಹೇಳಿದಾರಾ? ಇದು ಬರೀ ಬಾ, ಇಲ್ಲಿದೆ ಬಾ ನೋಡು. ಏನಾದ್ರೂ ಇಟ್ಕೊಂಡಿದ್ಯಾ ಅಂತ. ಅಯ್ಯೋ ದೇವ, ಎಲ್ಲ ಕಳ್ಕೊಂತೀಯಲ್ಲಮ್ಮ ನೀನು. ಎಷ್ಟೊಂದು ಪೆನ್ಸಿಲ್ ಇದ್ರು ಎಲ್ಲ. ಹೇಳ್ಕೊಂತ ಬರೀ. ಉಪ್ಪಿನಕಾಯಿ ಬಿಸಿ ಇತ್ತಲ್ಲ, ಆರಿದ್ಮೇಲೆ ಇದೇ ಬಾಟಲಿಗೆಲ್ಲ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ಮಾಡಿರ್ತೀವಲ್ಲ ಲಾಸ್ಟಿಗೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ರೈಸ್ ಕಲ್ಸ್ಕೊಂಡು ತಿಂದ್ರೆ ಎಷ್ಟು ಟೇಸ್ಟ್ ಇರುತ್ತಲ್ಲ. ಅವಾಗೆಲ್ಲ ನಾವು ಹಾಗೆ ಮಾಡ್ತಿದ್ವಿ. ಏನಾದರೂ ಮಾವಿನಕಾಯಿ ಉಪ್ಪಿನಕಾಯಿ ಯಾವ್ದಾದ್ರು ಮಾಡಿದಾಗ ಅದು ಯಾವ್ದ್ರಲ್ಲಿ ಮಾಡಿರ್ತಾರೆ ಅದ್ರಲ್ಲಿ ಸ್ವಲ್ಪ ರೈಸ್ ಹಾಕೊಂಡು ಕಲ್ಸ್ಕೊಂಡು ತಿಂತಿದ್ವಿ. ತುಂಬಾ ಇಷ್ಟ ಆಗೋದು. ಇದು ಸ್ವಲ್ಪ ದೊಡ್ಡಲಿಕಾಯಿ ಸ್ವಲ್ಪ ಕಹಿ ಇರುತ್ತೆ. ಬೆಲ್ಲ ಸ್ವಲ್ಪ ಹಾಕಿದೀವಲ್ಲ ಅದಕ್ಕೆ ಅಷ್ಟೊಂದು ಕಹಿ ಅನ್ಸೋದಿಲ್ಲ. ಆದ್ರೂ ತುಂಬಾ ಟೇಸ್ಟ್ ಅನ್ಸುತ್ತೆ. ಒಗ್ಗರಣೆ ಕೊಟ್ಟಿರ್ತೀವಲ್ಲ ಬೆಳ್ಳುಳ್ಳಿ, ಅದಕ್ಕೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ. ಒಂದು 3-4 ಟೈಮ್ಸ್ ಮಾಡಿದ್ವಿ ಅಷ್ಟೇ. ಮತ್ತು ನಾಳೆ ಬೆಳಗ್ಗೆನೆ 8 ಗಂಟೆಗೆ ಹೋಗ್ಬೇಕಲ್ಲ, ಅವಾಗ ಹಚ್ಚೋಕ್ಕಾಗಲ್ಲ ಅಂತ ಹೇಳಿ ಇವಾಗೆ ನೈಲ್ ಕಲರ್ ಹಚ್ತಾ ಇದ್ದೆ. ಇವಳು 3-4 ಡೇಸ್ ಮುಂಚೆನೆ ಮ್ಯಾಮ್ ಹೇಳಿದ್ದಾರೆ ನೈಲ್ ಕಲರು ಆಮೇಲೆ ಮೆಹಂದಿ ಹಚ್ಚಬೇಕಂತೆ ಅಂತ ಹೇಳ್ತಾ ಇದ್ಲು. ಸಂಜೆ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಟೀ ಮಾಡ್ತಾ ಇದ್ದೆ. ಇದು ನೋಡಿ ಟೀದು ಅದು ಮಸಾಲ ಎಲೆ ಅಂತೆ. ಅದು ನಮ್ಮ ಊರಿಂದ ತಗೊಬಂದಿದ್ರು. ಅದು ಒಂದು ಎಲೆ ಹಾಕಿದ್ರೆ ಸಾಕು, ಅದು ಟೀ ಟೇಸ್ಟೇ ಬೇರೆ ಆಗಿರುತ್ತೆ. ನನ್ನ ಮಕ್ಕಳು ಮಲ್ಕೊಂಡ್ರು. ಇನ್ನೇನು ಹೇಳೋ ಅಷ್ಟರಲ್ಲಿ ಬರೋಣ ಹೋಗಿ ಅಂತ ಹೇಳಿ ಹೊರಟೆ ಟೆಂಪಲ್ಗೆ. ಕರೆಕ್ಟ್ ಪೂಜೆ ಮಾಡೋ ಟೈಮಿಗೆ ಬಂದ್ವಿ. ಪೂಜೆನೂ ಆಯಿತು. ಇನ್ನು ಮುನೇಶ್ವರ ಸ್ವಾಮಿ ಅಲ್ಲೆಲ್ಲ ಪ್ರದಕ್ಷಿಣೆ ಹಾಕಿ ಎಲ್ಲ ಕಡೆನೂ ಮಂಜುನಾಥ ಸ್ವಾಮಿ, ಇಲ್ಲಿ ಮುನೇಶ್ವರ ಸ್ವಾಮಿ ಮತ್ತು ನವಗ್ರಹಗಳು ಎಲ್ಲ ಒಂದೇ ಕಡೆ. ಇದು ದೊಡ್ಡದಾಗಿದೆ. ಇದು ಚಾಮುಂಡೇಶ್ವರಿ ದೇವಸ್ಥಾನ.
ಮಕ್ಕಳು ಇನ್ನೇನು ಹೇಳ್ತಾರೆ ಅಂತ ಹೇಳಿ ಬೇಗ ಬಂದೆ ಪೂಜೆ ಮುಗಿಸ್ಕೊಂಡು. ಇನ್ನು ಮಕ್ಕಳಿಗೆ ನಾಳೆ ಬೆಳಗ್ಗೆ ಬಟ್ಟೆ ಏನು ಹಾಕ್ತೀವಿ ಅದಕ್ಕೆ ಮ್ಯಾಚಿಂಗು ಬಳೆ ಎಲ್ಲ ಇವಾಗೇ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೆ. ನಾಳೆ ಡ್ಯಾನ್ಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಅಂತ ನಾಳೆ ಬ್ಲಾಗಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.